Hello, future engineers. Welcome to Elegant Electronics. I know everyone is waiting for mock results. ಮಾರ್ಕ್ ರಿಸಲ್ಟ್ಸ್ ಬಂದಮೇಲೆ ಮತ್ತೆ ನಿಮಗೆ 3 ಡೇಸು ಆಪ್ಷನ್ ಎಡಿಟ್ ಮಾಡ್ಕೊಳ್ಳೋದು ಬಿಡ್ತಾರೆ. ದೇರ್ ಯು ಕ್ಯಾನ್ ಆ್ಯಡ್, ಡಿಲೀಟ್, ರಿಆರ್ಡರ್, ರಿಅರೇಂಜ್ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ಎಲ್ಲ ಡಿಲೀಟ್ ಮಾಡಿ ಫ್ರೆಶ್ ಆಗು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಈಗ ನಾನು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ಅಕಸ್ಮಾತ್ ನಾನು ರೆಕಮೆಂಡ್ ಮಾಡೋ ಈಗ ನೆಕ್ಸ್ಟ್ 3 ಕಾಲೇಜಸ್ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ ಆಗಿದ್ರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಸೇರಿಸ್ಕೋಬಹುದು. ನಾನು ತುಂಬ ಸ್ಟ್ರಾಂಗ್ ಆಗಿ ಟಾಪ್ 1 ರೆಕಮೆಂಡ್ ಮಾಡೋ ಹೊಸ ಯೂನಿವರ್ಸಿಟಿ ಅಂದರೆ RV ಯೂನಿವರ್ಸಿಟಿ. ನನ್ನ ಹಳೆ ವಿಡಿಯೋಗಳಲ್ಲಿ ಎಲ್ಲೂ ಈ ಯೂನಿವರ್ಸಿಟಿ ಬಗ್ಗೆ ನಾನು ಮಾತಾಡಿರಲಿಲ್ಲ. ಇದು ಹೊಸ ಯೂನಿವರ್ಸಿಟಿ. ಒಂದಷ್ಟು ಜನಕ್ಕೆ ಹೊಸದು ಅಂದ ತಕ್ಷಣ ನಂಬಿಕೆ ಇರೋದಿಲ್ಲ. ಬಟ್ ಇಲ್ಲಿ RV ಯೂನಿವರ್ಸಿಟಿಯಲ್ಲಿ ನೀವು ನಂಬಬೇಕಾಗಿರೋದು RV ಅನ್ನೋ ಬ್ರ್ಯಾಂಡ್ನ. RVCE ಹೇಗಿದೆ ಅಂತ ನಿಮಗೆ ಗೊತ್ತು, ಅದರಲ್ಲಿ ಇಂಟೇಕ್ ಎಷ್ಟಿದೆ ಅಂತ ಗೊತ್ತು, ಹೇಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಗೊತ್ತು. ಅದಾದಮೇಲೆ RVITM ಅಂತ ಸ್ಟಾರ್ಟ್ ಮಾಡಿದ್ರು, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಆಲ್ರೆಡಿ ಅದು ಬೆಂಗಳೂರಲ್ಲಿ ಟಾಪ್ 10 ಲಿಸ್ಟಲ್ಲಿ ಬಂದ್ಬಿಟ್ಟಿದೆ, ಯಾಕೆಂದರೆ ಅದರ ಪರ್ಫಾರ್ಮೆನ್ಸ್ ಆಗಿದೆ. ಹಾಗೆ RVCE ಕ್ಯಾಂಪಸಲ್ಲಿ RV ಯೂನಿವರ್ಸಿಟಿ ಅಂತ ಮಾಡ್ಕೊಂಡ್ರು ಬೆಂಗಳೂರಲ್ಲಿ. ಒಂದೇ ಒಂದು ಕೋರ್ಸ್ ಇಟ್ಕೊಂಡ್ರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು. ಅದು ಟಾಪ್ 10 ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ. ಟಾಪ್ 10 ಒಳಗಡೆ ಇದೆ ಅದು. ಸೊ ಈಗ ಇವರು ಮೈಸೂರಲ್ಲಿ ಅವರ RV ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ, RV ಯೂನಿವರ್ಸಿಟಿ ಅಂತ. ನಂಜನಗೂಡಲ್ಲಿ, ಮೈಸೂರು ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಇದು KIDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ, ನಂಜನಗೂಡಲ್ಲಿದೆ. ಸೊ RV ಬ್ರ್ಯಾಂಡ್ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇದ್ದರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಪ್ರಯಾರಿಟಿಯಲ್ಲಿ ಸಹ ಇದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು. ಬರೀ ಮೈಸೂರು ನಂಜನಗೂಡವರೇ ಅಂತಲ್ಲ, ಕರ್ನಾಟಕದ ಯಾವುದೇ ಭಾಗಗಳಲ್ಲಿರೋರು ಸಹ RV ಯೂನಿವರ್ಸಿಟಿ ಬಗ್ಗೆ ನಂಬಿಕೆ ಇದ್ದರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಇನ್ಕ್ಲೂಡ್ RV ಯೂನಿವರ್ಸಿಟಿ ಇನ್ ಯುವರ್ ಆಪ್ಷನ್ ಎಂಟ್ರಿ. ಮೈಸೂರು ಊರು ಚೆನ್ನಾಗಿದೆ, ನಂಜನಗೂಡು ಚೆನ್ನಾಗಿದೆ, ಹಾಗಾಗಿ ಓದೋದಕ್ಕೆ ಒಳ್ಳೆ ವಾತಾವರಣ ಇರುತ್ತೆ. ನಿಮಗೆ RVCಯಲ್ಲಿ ಸೀಟ್ ಸಿಗಲ್ಲ ಅಂದ್ಕೊಳ್ಳಿ, RVITMಲ್ಲಿ ಸಿಗಲ್ಲ ಅಂದ್ಕೊಳ್ಳಿ, RV ಯೂನಿವರ್ಸಿಟಿಯಲ್ಲಿ ಸಿಗಲ್ಲ ಅಂದ್ಕೊಳ್ಳಿ ಬೆಂಗಳೂರಲ್ಲಿ. ಸೊ ಈಗ ಹೊಸದಾಗಿ ಇದು ಸ್ಟಾರ್ಟ್ ಆಗಿರೋದ್ರಿಂದ ಒಂದಷ್ಟು ಜನಕ್ಕೆ ನಂಬಿಕೆ ಇರೋದಿಲ್ಲ. ಸೊ ಖಂಡಿತ ನೀವು ಸೇರಿಕೊಂಡ್ರೆ 4 ವರ್ಷದಲ್ಲಿ ಹೊರಗಡೆ ಬರೋಷ್ಟರಲ್ಲಿ ನಿಮಗೆ ಒಳ್ಳೆ ಎಜುಕೇಷನ್ನು ಸಿಕ್ಕಿರುತ್ತೆ, ಒಳ್ಳೆ ಪ್ಲೇಸ್ಮೆಂಟ್ಸು ಆಗಿರುತ್ತೆ. ಅವರು ಮೈಸೂರಲ್ಲೂ ಅಷ್ಟೇ ಟಾಪ್ 1 ಆಗಬೇಕು ಅಂತಲೇ ಮೈಸೂರಿಗೆ ಎಂಟ್ರಿ ಆಗಿದ್ದಾರೆ. ಈಗ ಆಲ್ರೆಡಿ JCE, NIE, ವಿದ್ಯಾವರ್ಧಕ ಎಲ್ಲ ಇದೆ. ಸೊ ಅವ್ರು ಕಾಂಪಿಟೇಷನ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಖಂಡಿತ ಇವರು ಕಾಂಪಿಟೇಷನ್ ಕೊಡ್ತಾರೆ. ಎಷ್ಟು ಕೋರ್ಸ್ ಇದೆ ಇಲ್ಲಿ ಅಂದರೆ 5 ಕೋರ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇನ್ A&ML, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇನ್ ಸೈಬರ್ ಸೆಕ್ಯೂರಿಟಿ, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್. ಯಾಕೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಎಲ್ಲ ಕಾಲೇಜುಗಳಲ್ಲೂ ಸೇರಿಸ್ಕೋತಾ ಇದ್ದಾರೆ ಅಂದರೆ, ಖಂಡಿತ ಈಗ 4-5 ವರ್ಷದಿಂದ ಇದು ಸೆಕೆಂಡ್ ಪ್ರಯಾರಿಟಿಲಿತ್ತು ಎಲೆಕ್ಟ್ರಾನಿಕ್ಸು. ಈ ವರ್ಷ 50%ಗಿಂತ ಜಾಸ್ತಿ ಸ್ಟೂಡೆಂಟ್ಸು ಫಸ್ಟ್ ಪ್ರಯಾರಿಟಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗಬಹುದು. ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಸ್ವಲ್ಪ ಒಲವು ಸ್ವಲ್ಪ ಜನಕ್ಕೆ, ಒಂದಷ್ಟು ಜನಕ್ಕೆ ಕಡಿಮೆ ಆಗಿದೆ. ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರ್ ಅಷ್ಟು ಇಲ್ಲ ಈಗ, ಯಾಕೆಂದರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಈ PDF ಅಲ್ಲೇ ನಾನು ತೋರಿಸ್ತೀನಿ, KE ಅವರು ರಿಲೀಸ್ ಮಾಡಿರೋದು, ಇಲ್ಲ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೇ ರಿಲೀಸ್ ಮಾಡಿರೋದಲ್ಲೇ ಹೇಳ್ತಿದ್ದಾರೆ ಕಂಪ್ಯೂಟರ್ ಸೈನ್ಸಲ್ಲಿ ಜಾಸ್ತಿ ಜನ ಹೊರಗಡೆ ಬರ್ತಿದ್ದಾರೆ, ಬಟ್ ಜಾಬ್ಸ್ ಅಷ್ಟೊಂದು ಕ್ರಿಯೇಟ್ ಆಗ್ತಿಲ್ಲ ಅಂತ. ಹಾಗಾಗಿ ಇನ್ನು 4 ವರ್ಷಕ್ಕೆ ಏನಾಗುತ್ತೆ, ಇನ್ನು 10 ವರ್ಷಕ್ಕೆ ಏನಾಗುತ್ತೆ, ಇನ್ನು 20 ವರ್ಷಕ್ಕೆ ಏನಾಗುತ್ತೆ, ಇನ್ನು 30 ವರ್ಷಕ್ಕೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡುವಂಥ ಸ್ಟೂಡೆಂಟ್ಸು ದೇ ಆರ್ ಆಪ್ಟಿಂಗ್ ಫಾರ್ ಎಲೆಕ್ಟ್ರಾನಿಕ್ಸ್. ಸೊ RV ಯೂನಿವರ್ಸಿಟಿಯಲ್ಲಿ 180 ಇದೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗು ಮತ್ತು A&ML. 60 ಡೇಟಾ ಸೈನ್ಸ್ ಇದೆ, 60 ಸೈಬರ್ ಸೆಕ್ಯೂರಿಟಿ ಇದೆ, ಎಲೆಕ್ಟ್ರಾನಿಕ್ಸು 120 ಇದೆ. ಥ್ರೂ KEA 240 ಸೀಟ್ಸ್ ಅಲಾಟ್ ಆಗುತ್ತೆ. ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. RV ಯೂನಿವರ್ಸಿಟಿ ಆದಮೇಲೆ ನನ್ನ ಸೆಕೆಂಡ್ ಆಪ್ಷನ್ ಹೋಗ್ತಾ ಇರೋದು, ಸೆಕೆಂಡ್ಗಿಂತ ನಾನು ಈಗ ಡೈರೆಕ್ಟ್ ಥರ್ಡ್ ಆಪ್ಷನ್ಗೆ ಹೋಗ್ತೀನಿ. ಸೆಕೆಂಡ್ ಆಮೇಲೆ ಬರ್ತೀನಿ. ಸೆಕೆಂಡ್ ಐ ರೆಕಮೆಂಡ್ ದ ನ್ಯೂ ಕಾಲೇಜ್, ದಟ್ ಈಸ್ ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. MS ರಾಮಯ್ಯ ಬಗ್ಗೆ ನಿಮಗೆ ಗೊತ್ತು. ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಅಂತ ಓಪನ್ ಮಾಡ್ಕೊಂಡಿದ್ದಾರೆ, ಅದು ಚೆನ್ನಾಗಿ ನಡೀತಿದೆ. ಈಗ ಮೂರನೇದು ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಿಸ್ ಇಸ್ ಎ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಎಲ್ಲಪ್ಪ ಬರುತ್ತೆ ಇದು ಅಂದರೆ, ಬೆಂಗಳೂರಿನ ಬೊಮ್ಮಸಂದ್ರ ಜಿಗಣಿ ಲಿಂಕ್ ರೋಡಲ್ಲಿದೆ. ಸೊ KIDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ನಿಮ್ಮ ಮನೆಯಿಂದ ಹತ್ತಿರ ಆಗುತ್ತೆ, ಇನ್ಕ್ಲೂಡ್ ಮಾಡ್ಕೊಳ್ಳಿ. ದೂರ ಇದ್ದರೆ ಓಡಾಡೋಕೆ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲ ಹಾಸ್ಟೆಲ್ ಇರೋದಾದರೆ, ಕೆಲವರು ಔಟ್ ಆಫ್ ಸ್ಟೇಷನ್ ಅವರು, ಬೆಂಗಳೂರು ಬಿಟ್ಟು ಬೇರೆ ಊರವರು, ಬೆಂಗಳೂರಲ್ಲಿ ಎಲ್ಲಾದರೂ ಸರಿ ಅನ್ನೋರು ಖಂಡಿತ ಈ ಕಾಲೇಜನ್ನು ಸಹ ಸೇರಿಸ್ಕೋಬೋದು. ನಾನು ಟಾಪ್ ಕಾಲೇಜಸಲ್ಲಿ ಟಾಪ್ 1 RV ಯೂನಿವರ್ಸಿಟಿ ನಂಜನಗೂಡು, ಟಾಪ್ 3ಯಲ್ಲಿ ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗು, ಟಾಪ್ 2 ಆಮೇಲೆ ಬರ್ತೀನಿ. ಇಲ್ಲಿ ಎಷ್ಟು ಇಂಟೇಕ್ ಇದೆ ಅಂದರೆ ಟೋಟಲ್ 240 ಇದೆ. 60 60 60 60, A&ML 60, CS 60, ECE 60, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಅಂತಿದೆ.
ನೆಕ್ಸ್ಟ್ ಬೂಮ್ ಇರೋದು ಇಂಡಿಯಾದಲ್ಲಿ VLSI ಡಿಸೈನಲ್ಲಿ ಜಾಸ್ತಿ ಇರೋದು. ತುಂಬ ಇನ್ವೆಸ್ಟ್ಮೆಂಟ್ ನಡೀತಿದೆ, ತುಂಬ ಕಂಪ್ನೀಸ್ ಬರ್ತಿದ್ದಾರೆ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬರ್ತಿದೆ. ಸೊ ಮುಂದೆ ಫ್ಯೂಚರ್ ಇರೋದೇ ಇಂಡಿಯಾದಲ್ಲಿ VLSIಗೆ, ಹಾಗಾಗಿ ಇಲ್ಲಿ VLSI ಸ್ಟಾರ್ಟ್ ಮಾಡಿದ್ದಾರೆ. ಸೊ ಔಟ್ ಆಫ್ 96 ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA. ಸೊ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ದಿಸ್, ಕನ್ಸಿಡರಿಂಗ್ ಡಿಸ್ಟೆನ್ಸ್, ಟ್ರಾವೆಲಿಂಗ್ ಟೈಮ್. ಬೆಂಗಳೂರಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾಕೆಂದರೆ ಯಾವುದೋ ಬೇರೆ ಡೈರೆಕ್ಷನಲ್ಲಿರೋರು ಇಲ್ಲೇ ಕಾಲೇಜ್ ಅಪ್ಲೈ ಮಾಡಿದ್ರೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಓಡಾಡೋದು ಎಷ್ಟು ಕಷ್ಟ, ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಗೊತ್ತು. ಬೇರೆಯವರಾದರೆ ಆರಾಮಾಗಿ ತಗೋಬೋದು, ಯಾಕೆಂದರೆ ಅವ್ರು ಹಾಸ್ಟೆಲಲ್ಲಿ ಇರ್ತಾರೆ. ಟಾಪ್ 1 RV ಯೂನಿವರ್ಸಿಟಿ ನಂಜನಗೂಡು ಆಯಿತು. ಟಾಪ್ 3 MS ರಾಮಯ್ಯ ಅವ್ರದ್ದು ಹೊಸ ಕಾಲೇಜ್ ಆಯಿತು. ಟಾಪ್ 2 ನಾನು ರೆಕಮೆಂಡ್ ಮಾಡ್ತಾ ಇರೋಂಥ ಹೊಸ ಕಾಲೇಜು, ಬೇರೆ ಯಾವುದೋ ಕಾಲೇಜ್ ನಾನು ರೆಕಮೆಂಡ್ ಮಾಡ್ತಿಲ್ಲ. BMS ಯೂನಿವರ್ಸಿಟಿ, ಇದು ಹಾರ್ಟ್ ಆಫ್ ದ ಸಿಟಿಯಲ್ಲೇ ಇದೆ. BMSCE ಹತ್ರನೇ ಇದೆ ಇದು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ 3 ಕಾಲೇಜ್ಗಳು ಹೋಗಿ ವಿಸಿಟ್ ಮಾಡಿ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತಗೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಯಾಕೆಂದ್ರೆ ಹೊಸ ಕಾಲೇಜು ಅಂದ ತಕ್ಷಣ ಎಲ್ಲರೂ ಹೆದರ್ತಾರೆ. ಸೊ ಯಾರನ್ನು ನಂಬದೆ ನೀವೇ ಹೋಗಿ ಕಣ್ಣಾರೆ ನೋಡಿ, ಸೊ ಪರಿಶೀಲಿಸಿ ಆಮೇಲೆ ಆಪ್ಷನ್ ಎಂಟ್ರಿಲಿ ಇನ್ಕ್ಲೂಡ್ ಮಾಡಿ. ಟಾಪ್ 2 ನಾನು ರೆಕಮೆಂಡ್ ಮಾಡ್ತಾ ಇರೋದು BMS ಯೂನಿವರ್ಸಿಟಿ, ಬುಲ್ ಟೆಂಪಲ್ ರೋಡ್, ಬೆಂಗಳೂರು. ಇಲ್ಲಿ 3 ಕೋರ್ಸ್ ಇದೆ. ಟೋಟಲ್ ಇಂಟೇಕ್ 180 ಮಾತ್ರ ಇದೆ. 60+60+60 CS 60, EC 60 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್. ಈ ಕೋರ್ಸ್ ನಾನೇನು ರೆಕಮೆಂಡ್ ಮಾಡ್ತಿಲ್ಲ. ಐ ರೆಕಮೆಂಡ್ ಓನ್ಲಿ CSE ಡೇಟಾ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು ಈಗಲೇ ಸ್ಪೆಷಲೈಸೇಷನ್ಗೆ ಯಾರೂ ಹೋಗಬಾರ್ದು. ಯು ಜಿಯಲ್ಲಿ ಸ್ವಲ್ಪ ಬ್ರಾಡ್ ಆಗಿರಬೇಕಾಗತ್ತೆ. ಮಾಸ್ಟರ್ಸ್ಗೆ ಹೋಗಬೇಕಾದ್ರೆ ಸ್ವಲ್ಪ ನ್ಯಾರೋ ಆಗಬೇಕಾಗುತ್ತೆ. ಈಗಲೇ ನಾನು ಓನ್ಲಿ AI ಕಲಿತೀನಿ, ಓನ್ಲಿ ರೋಬೋಟಿಕ್ಸ್ ಕಲಿತೀನಿ ಅಂತ ಹೋಗೋದು ಐ ಡೋಂಟ್ ರೆಕಮೆಂಡ್. ಐ ರೆಕಮೆಂಡ್ ಓನ್ಲಿ CS or EC. ಸೊ ಇದನ್ನು ನೀವು ಸ್ವಲ್ಪ ಕನ್ಸಿಡರ್ ಮಾಡ್ಕೋಬಹುದು. ಏನು ಉಳಿದಂತೆ ಹೊಸ ಕಾಲೇಜ್ಗಳ ಬಗ್ಗೆ ನನಗೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ, ಅದು ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಮುಂದೆ ಏನಾಗುತ್ತೆ ಅಂತ. ಅದಕ್ಕಿಂತ ಮೊದಲು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅನ್ನೋದು ನೋಡೋಣ. ಈ ಪ್ಯಾರಾಗ್ರಾಫನ್ನು ಹೇಗಿದೆಯೋ ಹಾಗೆ ಓದ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಗೂ ಸಂಬಂಧಿತ ವಿಭಾಗಗಳ ಸೀಟುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಉತ್ತೀರ್ಣರಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದರೂ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ದೊರಕುತ್ತಿಲ್ಲ. ಐ ರಿಪೀಟ್, ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ದೊರಕುತ್ತಿಲ್ಲ. ಇದನ್ನು ಯಾರು ಹೇಳ್ತಾ ಇರೋದು? ಕರ್ನಾಟಕ ಸರ್ಕಾರನೇ ಹೇಳ್ತಾ ಇದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಕೋರ್ಸಸಲ್ಲಿ ಸೀಟ್ಸ್ ಇಂಟೇಕ್ ಜಾಸ್ತಿ ಮಾಡಿದ್ದೀವಿ, ಎಲ್ಲರೂ ಔಟ್ಪುಟ್ಟು ಜಾಸ್ತಿ ಬರ್ತಾ ಇದೆ, ಬಟ್ ಎಕ್ಸ್ಪೆಕ್ಟೆಡ್ ಇದರಲ್ಲಿ ಜಾಬ್ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಹಾಗೆಯೇ ಮೂಲ ಇಂಜಿನಿಯರಿಂಗ್ ಕೋರ್ಸುಗಳಲ್ಲಿ ಪ್ರವೇಶಾತಿ ಗಣನೀಯವಾಗಿ ಕುಸಿದಿರುತ್ತದೆ. ಬೇಸಿಕ್ ಕೋರ್ಸಸ್ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇಲ್ಲೆಲ್ಲ ಅಡ್ಮಿಷನ್ಸು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಎಲ್ಲರೂ CS, A&ML, ಡೇಟಾ ಸೈನ್ಸು, ANDS ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಹಾಗಾಗಿ ಇವರೇ ಹೇಳ್ತಾ ಇದ್ದಾರೆ. ಸೊ ಇವರಂತೂ ಸುಳ್ಳು ಹೇಳ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಯೋಚನೆ ಮಾಡಿ, ಥಿಂಕ್ ಫಾರ್ ನೆಕ್ಸ್ಟ್ 10 years, ನೆಕ್ಸ್ಟ್ 20, ನೆಕ್ಸ್ಟ್ 30, ನೆಕ್ಸ್ಟ್ 40 years. ಯಾಕೆಂದರೆ ನಿಮಗೆ 50 ವರ್ಷ 60 ವರ್ಷ ಆದರೂ ನೀವು ಕೆಲಸ ಮಾಡಲೇಬೇಕಾಗುತ್ತೆ. ಮಾಡ್ತಿರ್ಬೇಕಾದ್ರೆ ನೀವು ಆಗ ಬರುವ ಯಂಗರ್ ಜನ್ರೇಷನ್ ಜೊತೆಲಿ ಫೈಟ್ ಮಾಡೋಕ್ಕಾಗುತ್ತಾ? ಯಾಕೆಂದರೆ ಟೆಕ್ನಾಲಜಿ ನೀವು ಅಪ್ಡೇಟ್ ಮಾಡ್ಕೋತಾನೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಯಾವ ಕೋರ್ಸ್ ಸೇರ್ಕೋತೀರಾ ಏನು ಅನ್ನೋದು ನಿಮಗೆ ಬಿಟ್ಟಿದ್ದು. ಐ ರೆಕಮೆಂಡ್ ದೋಸ್ 3 ಕಾಲೇಜಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.